ಧರ್ಮೋಪದೇಶಕಾಂಡ ಅಧ್ಯಾಯ 16. ನೀವು ಚೈತ್ರ ಮಾಸದಲ್ಲಿ ಪಸ್ಕ ಹಬ್ಬವನ್ನು ನಿಮ್ಮ ದೇವರಾದ ಯೆಹೋವನಿಗೋಸ್ಕರ ಆಚರಿಸಬೇಕು. ಆ ಮಾಸದಲ್ಲಿಯೇ ರಾತ್ರಿ ಕಾಲದಲ್ಲಿ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಐಗುಪ್ತ ದೇಶದಿಂದ ಬಿಡಿಸಿದನಲ್ಲವೇ? ನೀವು ಆಡು ಕುರಿಗಳಲ್ಲಾಗಲಿ ದನಗಳಲ್ಲಾಗಲಿ ಪಸ್ಕದ ಪಶುವನ್ನು ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳದಲ್ಲೇ ಆತನಿಗಾಗಿ ವಧಿಸಬೇಕು. ಅದರೊಂದಿಗೆ ಹುಳಿ ಹಾಕಿದ ರೊಟ್ಟಿಯನ್ನು ತಿನ್ನಬಾರದು. ಯಾಕಂದರೆ ನೀವು ರೊಟ್ಟಿಗೆ ಹುಳಿ ಹಾಕುವುದಕ್ಕೆ ಅವಕಾಶವಿಲ್ಲದೆ ಅವಸರದಿಂದ ಐಗುಪ್ತ ದೇಶವನ್ನು ಬಿಟ್ಟು ಬಂದಿರಿ. ಐಗುಪ್ತ ದೇಶದಿಂದ ನಿಮಗೆ ಬಿಡುಗಡೆಯಾದ ದಿನವು ನಿಮ್ಮ ಜೀವಮಾನವೆಲ್ಲ ನೆನಪಿನಲ್ಲಿರುವಂತೆ ನೀವು ಕಷ್ಟವನ್ನು ಸೂಚಿಸುವ ಹುಳಿಯಿಲ್ಲದ ರೊಟ್ಟಿಗಳನ್ನು 7 ದಿವಸಗಳವರೆಗೂ ತಿನ್ನಬೇಕು. ಆ 7 ದಿವಸವೂ ನಿಮ್ಮ ದೇಶದಲ್ಲೆಲ್ಲ ಹುಳಿ ಬೆರೆತ ಯಾವ ಪದಾರ್ಥವೂ ನಿಮ್ಮ ಬಳಿಯಲ್ಲಿ ಇರಲೇಬಾರದು. ಮೊದಲನೇ ದಿನದ ಸಂಜೆಯಲ್ಲಿ ನೀವು ವಧಿಸಿದ ಪಶು ಮಾಂಸದಲ್ಲಿ ಸ್ವಲ್ಪವನ್ನಾದರೂ ಮರುದಿನದವರೆಗೆ ಉಳಿಸಬಾರದು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ಯಾವ ಊರಲ್ಲಿಯಾದರೂ ಪಸ್ಕದ ಪಶುವನ್ನು ವಧಿಸದೆ ಆತನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳದಲ್ಲೇ ನೀವು ಐಗುಪ್ತ ದೇಶದಿಂದ ಹೊರಟು ಬಂದ ಕಾಲವಾದ ಸೂರ್ಯಾಸ್ತಮಾನ ಕಾಲದಲ್ಲಿ ಅದನ್ನು ವಧಿಸಬೇಕು. ಆ ಸ್ಥಳದಲ್ಲಿಯೇ ನೀವು ಅದನ್ನು ಅಡಿಗೆ ಮಾಡಿ ತಿನ್ನಬೇಕು. ಮರುದಿವಸ ನಿಮ್ಮ ಮನೆಗಳಿಗೆ ನೀವು ಹೊರಟು ಹೋಗಬಹುದು. 6 ದಿವಸ ನೀವು ಹುಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕು. 7ನೇ ದಿನದಲ್ಲಿ ನಿಮ್ಮ ದೇವರಾದ ಯೆಹೋವನ ಘನಕ್ಕಾಗಿ ಸಭೆ ಕೂಡಬೇಕು. ಆ ದಿನದಲ್ಲಿ ಯಾವ ಉದ್ಯೋಗವನ್ನೂ ನಡೆಸಕೂಡದು. ಬೆಳೆ ಕೊಯ್ಯುವುದಕ್ಕೆ ಕುಡುಗೋಲು ಹಾಕುವ ಕಾಲ ಮೊದಲುಗೊಂಡು 7 ವಾರಗಳನ್ನು ಎಣಿಸಿ ಆ 7 ವಾರಗಳಾದ ನಂತರ ಪಂಚಾಶತಮ ದಿನದ ಜಾತ್ರೆಯನ್ನು ಆಚರಿಸಬೇಕು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಅನುಗ್ರಹಿಸಿದ ಬೆಳೆಗೆ ತಕ್ಕಷ್ಟು ಕಾಣಿಕೆಯನ್ನು ನೀವು ಆಗ ಆತನಿಗೋಸ್ಕರ ತರಬೇಕು. ಮತ್ತು ಆತನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳದಲ್ಲಿ ನೀವು ನಿಮ್ಮ ಗಂಡು ಹೆಣ್ಣು ಮಕ್ಕಳು, ದಾಸದಾಸಿಯರು, ನಿಮ್ಮ ಊರಲ್ಲಿರುವ ಲೇವಿಯರು, ಪರದೇಶದವರು, ತಾಯಿ ತಂದೆ ಇಲ್ಲದವರು, ವಿಧವೆಯರು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಸಂಭ್ರಮದಿಂದಿರಬೇಕು. ಐಗುಪ್ತ ದೇಶದಲ್ಲಿ ದಾಸರಾಗಿದ್ದೇವೆಂಬುದನ್ನು ನೀವು ನೆನಪಿಗೆ ತಂದುಕೊಂಡು ಈ ವಿಧಿಗಳನ್ನು ಅನುಸರಿಸಿ ನಡೆಯಬೇಕು. ನೀವು ಕಣದ ಕೆಲಸವನ್ನು, ಅಲೆಯ ಕೆಲಸವನ್ನು ಪೂರೈಸಿ ಬೆಳೆಯನ್ನು ಮನೆಗೆ ತಂದಾಗ 7 ದಿನಗಳವರೆಗೂ ಪರ್ಣಶಾಲೆಗಳ ಜಾತ್ರೆಯನ್ನು ಆಚರಿಸಬೇಕು. ಅದರಲ್ಲಿ ನೀವು, ನಿಮ್ಮ ಗಂಡು ಹೆಣ್ಣು ಮಕ್ಕಳು, ದಾಸದಾಸಿಯರು, ನಿಮ್ಮ ಊರಲ್ಲಿರುವ ಲೇವಿಯರು, ಪರದೇಶದವರು, ತಾಯಿ ತಂದೆ ಇಲ್ಲದವರು, ವಿಧವೆಯರು ಸಂಭ್ರಮದಿಂದಿರಬೇಕು. ನಿಮ್ಮ ದೇವರಾದ ಯೆಹೋವನು ಆದುಕೊಳ್ಳುವ ಸ್ಥಳದಲ್ಲಿ ನೀವು 7 ದಿನವೂ ಆ ಜಾತ್ರೆಯನ್ನು ಆಚರಿಸಬೇಕು. ನಿಮ್ಮ ವ್ಯವಸಾಯವನ್ನು, ಬೇರೆ ಎಲ್ಲ ಕೆಲಸಗಳನ್ನು ಆತನು ಸಫಲವಾಗಿ ಮಾಡಿದ್ದರಿಂದ ನೀವು ಬಹಳ ಆನಂದದಿಂದಿರಬೇಕು. ಹುಳಿಯಿಲ್ಲದ ರೊಟ್ಟಿಗಳ ಜಾತ್ರೆಯಲ್ಲಿಯೂ, ಪಂಚಾಶತಮ ದಿನದ ಜಾತ್ರೆಯಲ್ಲಿಯೂ, ಪರ್ಣಶಾಲೆಗಳ ಜಾತ್ರೆಯಲ್ಲಿಯೂ, ಅಂತೂ ವರ್ಷಕ್ಕೆ 3 ಆವರ್ತಿ ನಿಮ್ಮಲ್ಲಿರುವ ಗಂಡಸರೆಲ್ಲರೂ ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಆತನು ಆದುಕೊಳ್ಳುವ ಸ್ಥಳದಲ್ಲಿ ಕಾಣಿಸಿಕೊಳ್ಳಬೇಕು. ಒಬ್ಬರೂ ಕೈಯಲ್ಲಿ ಕಾಣಿಕೆ ಇಲ್ಲದೆ ಆತನ ಸನ್ನಿಧಿಗೆ ಬರಕೂಡದು. ತನಗೆ ಯೆಹೋವನು ಅನುಗ್ರಹಿಸಿದ ಆದಾಯದ ಮೇರೆಗೆ ತನ್ನ ಶಕ್ತಿಯನುಸಾರ ಕೊಡಬೇಕು. ಪ್ರತಿಯೊಂದು ಕುಲವೂ ಇರುವ ಪ್ರದೇಶದಲ್ಲಿ ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ಎಲ್ಲ ಊರುಗಳಲ್ಲಿಯೂ ನ್ಯಾಯಾಧಿಪತಿಗಳನ್ನು, ಅಧಿಕಾರಿಗಳನ್ನು ನೀವು ನೇಮಿಸಬೇಕು. ಅವರು ಜನರಿಗೋಸ್ಕರ ನ್ಯಾಯವನ್ನು ವಿಚಾರಿಸಿ ಸರಿಯಾದ ತೀರ್ಪು ಕೊಡಬೇಕು. ನೀವು ನ್ಯಾಯವನ್ನು ಬಿಟ್ಟು ತೀರ್ಮಾನ ಮಾಡಬಾರದು, ಪಕ್ಷಪಾತ ಮಾಡಬಾರದು, ಲಂಚ ತೆಗೆದುಕೊಳ್ಳಬಾರದು. ಲಂಚವು ಬುದ್ಧಿವಂತರನ್ನು ಕುರುಡರಂತೆ ಮಾಡುತ್ತದೆ, ನಿರಪರಾಧಿಗಳ ನ್ಯಾಯವನ್ನು ಕೆಡಿಸುತ್ತದೆ. ನೀವು ಕೇವಲ ನ್ಯಾಯವನ್ನೇ ಅನುಸರಿಸಬೇಕು. ಹಾಗೆ ನಡೆದರೆ ನೀವು ಬದುಕಿಕೊಂಡು ನಿಮ್ಮ ದೇವರಾದ ಯೆಹೋವನು ಕೊಡುವ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಿರಿ. ನಿಮ್ಮ ದೇವರಾದ ಯೆಹೋವನಿಗೋಸ್ಕರ ನೀವು ಕಟ್ಟಿಸಿಕೊಳ್ಳುವ ಯಜ್ಞವೇದಿಯ ಬಳಿಯಲ್ಲಿ ಯಾವ ವಿಧವಾದ ಮರದ ಅಶೇರವೆಂಬ ವಿಗ್ರಹ ಸ್ತಂಭವನ್ನು ನೆಡಬಾರದು, ಕಲ್ಲಿನ ಕಂಬವನ್ನು ನಿಲ್ಲಿಸಬಾರದು. ಇದು ನಿಮ್ಮ ದೇವರಾದ ಯೆಹೋವನಿಗೆ ಹೇಯವಾದದ್ದು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದನೆಗಳನ್ನು ತಿಳಿಸಿ
ನಿಮಗೆ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಒಟ್ಟಾಗಿ ಸೇರಿ ನಾವು ದೇವರ ವಾಕ್ಯವನ್ನು, ದೇವರ ಅಮೂಲ್ಯ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಧರ್ಮೋಪದೇಶ ಕಾಂಡ, ದ ಬುಕ್ ಆಫ್ ಡ್ಯೂಟರಾನಮಿ, ಚಾಪ್ಟರ್ 16, 16ನೇ ಅಧ್ಯಾಯ. ಧರ್ಮೋಪದೇಶ ಕಾಂಡ 16. 15ನೇ ಅಧ್ಯಾಯದಲ್ಲಿ ದೇವರು ಒಂದು ವ್ಯತ್ಯಾಸ ಏನಂತ ಹೇಳಿದರೆ, 15ನೇ ಅಧ್ಯಾಯದಲ್ಲಿ ದೇವರು ಬಡವರ ಕುರಿತಾಗಿ ಕೆಲವು ಮಾತುಗಳನ್ನು ಹೇಳುವಾತನಾಗಿದ್ದಾನೆ. 16ನೇ ಅಧ್ಯಾಯದಲ್ಲಿ ಹಬ್ಬಗಳ ಬಗ್ಗೆ, ಜಾತ್ರೆಯ ಬಗ್ಗೆ ಇದೆ 16ರಲ್ಲಿ. ಆದರೆ ಹಬ್ಬಕ್ಕೆ ಮುಂಚಿತವಾಗಿ ದೇವರು ಹೇಳ್ತಾನೆ, ಸ್ವಲ್ಪ ಬಡವರನ್ನು ನೆನಪು ಮಾಡಿಕೊಡ್ರಿ, ಹಬ್ಬ ಮಾಡುವಾಗ ಬಡವರನ್ನು ಮರ್ತು ಹೋಗೋದು ಬೇಡ ಎಂಬುದಕ್ಕಾಗಿ. ಆದರೆ ಯಾಜಕಕಾಂಡ 25ನೇ ಅಧ್ಯಾಯದಲ್ಲಿ ನೋಡುವಾಗ ಹಬ್ಬಗಳನ್ನು ಒಂದೊಂದಾಗಿ ಹಬ್ಬಗಳ ಬಗ್ಗೆ ದೇವರು ವಿವರಿಸಿ, ಕೊನೆಗೆ ಬಡವರ ಬಗ್ಗೆ, ಹಬ್ಬಗಳೊಂದಿಗೆ ಬಡವರ ಬಗ್ಗೆ ಕೂಡ. ಯಾಕಂದರೆ ಜೂಬಿಲಿ ವರ್ಷ ಬಂದಾಗ ಬಡವರಿಗೆ ಅದೊಂದು ಮಹಾ ಅನುಭವ, ನಿಜವಾಗಿ ಹಬ್ಬ, ನಿಜವಾಗಿ ಸಂತೋಷ, ನಿಜವಾಗಿ ಬಿಡುಗಡೆ. ಆದ ಕಾರಣ ಹಬ್ಬಗಳ ನಡುವೆ ಬಡವರು, ಇಲ್ಲಿ ಬಡವರಾದ ಮೇಲೆ ಹಬ್ಬ. ಇದು ನಮ್ಮ ಜೀವನದಲ್ಲಿ ಒಂದು ಪ್ರಾಮುಖ್ಯವಾದಂಥ ಅಭ್ಯಾಸವಾಗಿರಬೇಕು ಅಂತ ನಾನು ಅಪೇಕ್ಷಿಸ್ತೇನೆ. ನಮಗೂ ದೇವರು ಆ ಕೃಪೆ ಕೊಡಲಿ. ಬಡವರನ್ನು ನಾವು ಮರೆಯಬಾರ್ದು. ಭಕ್ತನಾದ ಪೌಲನು ಹೇಳಿದಂಥ ಒಂದು ಮಾತು ನನಗೆ ನೆನಪಿಗೆ ಬರ್ತಾ ಇದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಪೌಲನು ಸೇವೆಯನ್ನು ಪ್ರಾರಂಭ ಮಾಡಿ ಯೆರೂಸಲೇಮಿಗೆ ಬಂದಾಗ ಒಂದು ವಿಷಯವನ್ನು ಗಲಾತಿ 2:10 ಹೇಳ್ತಾನೆ. ಆದರೆ ನೀವು ನಮ್ಮಲ್ಲಿರುವ ಬಡವರನ್ನು ಜ್ಞಾಪಕ ಮಾಡಿಕೊಳ್ಳಬೇಕೆಂಬ ಒಂದೇ ಸಂಗತಿಯನ್ನು, 2 ಸಂಗತಿ ಅಲ್ಲ, ಒಂದೇ ಸಂಗತಿಯನ್ನು ಬೇಡಿಕೊಂಡರು. ಏನದು ಆ ಒಂದು ಸಂಗತಿ? ಮೇನ್ ವಿಷಯ, ಹೇಗೆ ಪ್ರಸಂಗ ಮಾಡೋದು, ಹೇಗೆ ಬೋಧನೆ ಮಾಡೋದು, ಹೇಗೆ ಪ್ರವಾದಿಸುವುದು, ಹೇಗೆ ಅದ್ಭುತ ಮಾಡುವುದು ಎಂಬುದಾಗಿರಲಿಲ್ಲ. ಆದರೆ ಬಡವರನ್ನು, ಅದರಲ್ಲಿಯೂ ನಮ್ಮಲ್ಲಿರುವ ಬಡವರನ್ನು, ನಮಗೆ ಗೊತ್ತಿರುವಂಥ ಬಡವರನ್ನು ಜ್ಞಾಪಕ ಮಾಡಿಕೊಳ್ಳಬೇಕೆಂಬ ಒಂದೇ ಸಂಗತಿಯನ್ನು ಬೇಡಿಕೊಂಡರು. ಆ ಮಾತನ್ನು ಹೇಳಿಬಿಟ್ಟು ಪೌಲನು ತನ್ನ ಸಾಕ್ಷಿಯನ್ನು ಅದರ ಜೊತೆಯಲ್ಲಿ ಲಿಂಕ್ ಮಾಡ್ತಾನೆ. ಅದೇನಂತ ಹೇಳಿದರೆ, ಇದನ್ನು ಮಾಡುವುದರಲ್ಲಿ, ಯಾವುದನ್ನು ಮಾಡುವುದರಲ್ಲಿ? ಬಡವರನ್ನು ಜ್ಞಾಪಕ ಮಾಡಿಕೊಳ್ಳುವುದರಲ್ಲಿ ನಾನು ಆಸಕ್ತನಾಗಿದ್ದೇನು. ವಾವ್! ಬಡವರನ್ನು ಜ್ಞಾಪಕ ಮಾಡಿಕೊಂಡು ಅಂತ ಹೇಳಿದ್ರೆ ಬರೀ ಅವರನ್ನು ನೆನಪು ಮಾಡಿಕೊಂಡಿರುವುದಲ್ಲ, ಅದನ್ನು ಕಾರ್ಯರೂಪದಲ್ಲಿ ಅವರಿಗೆ ಸಹಾಯ ಮಾಡುವಂಥದ್ದನ್ನು ಕೂಡ ಅದು ಸೂಚಿಸ್ತದೆ. ಅದರ ಬಗ್ಗೆ ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಯಾಕಂತೇಳಿದರೆ ದೇವರು ಬಡವರಿಗೆ ಸಹಾಯ ಮಾಡುವಾಗ ನೀವು ಮುಖ ಸಪ್ಪಗೆ ಮಾಡಿಕೊಂಡು ಸಹಾಯ ಮಾಡಬೇಡ್ರಿ. ನೀವು ಒಂದು ವೇಳೆ ಅವರನ್ನು ಧಿಕ್ಕರಿಸಿಬಿಟ್ರೆ, ಬಡವರನ್ನು ಧಿಕ್ಕರಿಸಿಬಿಟ್ರೆ ದೇವರೊಂದು ವಾರ್ನಿಂಗು 15ನೇ ಅಧ್ಯಾಯದಲ್ಲಿ ಕೊಡ್ತಾರೆ. ಅನಂತರ 16ನೇ ಅಧ್ಯಾಯಕ್ಕೆ ಹೋಗೋಣ. 15ರಲ್ಲಿ ಒಂದು ವೇಳೆ ಬಡವರನ್ನು ಧಿಕ್ಕರಿಸಿದರೆ, ಆ ಬಡವನು ಒಂದು ವೇಳೆ ನಿಮ್ಮ ವಿಷಯದಲ್ಲಿ ಯೆಹೋವನಿಗೆ ಮೊರೆಯಿಟ್ಟಾನು. ಯಾಕಂದರೆ ಒಂದು ವೇಳೆ ಬಡವರಿಗೆ ಏನಾದರೂ ನಮ್ಮಿಂದ ನಾವು ಮುಖ ಸಪ್ಪಗೆ ಮಾಡಿಕೊಂಡು ಏನೂ ಕೊಡದೆ ಇದ್ದುಬಿಟ್ರೆ ಭಾಳ ವಿಚಿತ್ರ. 15ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 9ನೇ ವಚನ, ಏನೂ ಕೊಡದೆ ಇರಬಾರ್ದು ನೋಡ್ರಿ. ಹಾಗೆ ಧಿಕ್ಕರಿಸಿದರೆ ಅವನು ಒಂದು ವೇಳೆ ನಿಮ್ಮ ವಿಷಯದಲ್ಲಿ ದೇವರಿಗೆ ಮೊರೆ ಇಡ್ತಾನೆ. ಆಗ ನೀವು ದೋಷಿಗಳಾಗಿ ತೋರಿ ಬಂದಿರಿ. ದೋಷಿ, ನಿರ್ದೋಷಿ ಅಲ್ಲ, ದೋಷಿ. ಯಾವಾಗ ಬಡವರಿಗೆ ಸಹಾಯ ಮಾಡುವಂಥ ಶಕ್ತಿ ನಮಗಿದ್ದಾಗ್ಯೂ
ನಾವು ಮೋರೆ ಕರ್ರಗೆ ಮಾಡಿಕೊಂಡು ಏನು ಕೊಡದೆ ಇರುವಾಗ ದೇವರ ದೃಷ್ಟಿಯಲ್ಲಿ ನಾವು ದೋಷಿಗಳಾಗ್ತೀವಂತೆ. ಆ ರೀತಿಯಾಗಿ ಅನೇಕ ಸಾರಿ ನಾವು ಮಾಡಿರ್ಬೋದು ಅಥವಾ ಕೆಲವು ಸಾರಿ ಮಾಡಿರ್ಬೋದು. ಅದಕ್ಕಾಗಿ ಪಶ್ಚಾತ್ತಾಪಪಟ್ಟು ದೇವರಿಗೆ ನಾವು ಒಳಗಾದರೆ ಏನಾಗ್ತದೆ, ನೀವು ಕೊಡುವಾಗ ಬೇಸರಗೊಳ್ಳದೆ ಉದಾರ ಮನಸ್ಸಿನಿಂದಲೇ ಕೊಡಬೇಕು. ಹೇಗೋ ಕೊಡ್ತೀವಿ ಅಂತ ಅಲ್ಲ, ಉದಾರ ಮನಸ್ಸಿಂದ ಕೊಡಬೇಕು. ಇದರಿಂದ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲ ಕೆಲಸಗಳಲ್ಲಿಯೂ, ವಾವ್, ನಿಮ್ಮ ಎಲ್ಲ ಕೆಲಸಗಳಲ್ಲಿಯೂ ಪ್ರಯತ್ನಗಳಲ್ಲಿಯೂ ನಿಮ್ಮನ್ನು ಅಭಿವೃದ್ಧಿಪಡಿಸುವ. ವಾವ್, ಎಂಥ ಮಾತಿದು, ಎಂಥ ದೇವರ ಮಾತು. ಒಂದು ಬಡವರಿಗೆ ಕೈ ತೆರೆದು ಬೇಕಾದಷ್ಟು ಸಹಾಯ ಮಾಡುವಂಥದ್ದು ಉತ್ತಮ. ಒಂದು ವೇಳೆ ಕೊಡದೆ ಮುಖ ನಾವು ಕರ್ರಗೆ ಮಾಡಿಕೊಂಡು ಏನೂ ಕೊಡದೆ ಇರಬಾರ್ದು. ಆ ರೀತಿಯಾಗಿ ಮಾಡಿದರೆ ನಾವು ದೋಷಿಗಳಾಗ್ತೇವೆ. ಆದ ಕಾರಣ ಸರಿ ಕೊಟ್ಬಿಡೋಣ, ದೋಷಿಗಳಾಗಬಾರ್ದು ಅಂತ ಹೇಳ್ಬಿಟ್ಟು ಬೇಸರ ಮಾಡಿಕೊಂಡು ಕೊಡಬಾರ್ದು. ಬೇಸರಗೊಳ್ಳದೆ ಉದಾರವಾಗಿ ಕೊಡಬೇಕು. ಕೊಟ್ಟರೆ ಏನಾಗ್ತದೆ, ಇದರಿಂದ, ಯಾವುದರಿಂದ, ಬೇಸರ ಪಡದೆ ಕೊಡುವುದರಿಂದ, ಧರ್ಮೋಪದೇಶ ಕಾಂಡ 15:10 ಪ್ರಕಾರ ಮಾಡುವುದರಿಂದ, ಇದರಿಂದ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲ ಕೆಲಸಗಳಲ್ಲಿಯೂ ಪ್ರಯತ್ನಗಳಲ್ಲಿಯೂ ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ಅಭಿವೃದ್ಧಿ ಬೇಕಾ? ಸೀಕ್ರೆಟ್. ಬಡವರನ್ನು ಬೇಸರಗೊಳ್ಳದೆ ಉದಾರವಾಗಿ ನಾವು ಕೊಡುವಂತೆ ದೇವರಿಗೆ ಕೃಪೆ ಕೊಡಲಿ, ಸಹಾಯ ಮಾಡಲಿ. ದೇವರಿಗೆ ನಾವು ಬೇಡಿಕೊಳ್ಳೋಣ, ದೇವರ ವಾಕ್ಯದಂತೆ ನಾವು ಮಾಡೋಣ. ದೇಶದಲ್ಲಿ ಯಾವಾಗಲೂ ಬಡವರು ಇರ್ತಾರೆ. ಆದ್ದರಿಂದ ನೀವು ಸ್ವದೇಶದವರಾದ ಬಡವರಿಗೆ, ಗತಿ ಇಲ್ಲದವರಿಗೆ ಕೈ ನೀಡಿ ಸಹಾಯ ಮಾಡಬೇಕೆಂದು ಆಜ್ಞಾಪಿಸಿದ್ದೇನೆ. ಇಟ್ಸ್ ಎ ಕಮ್ಯಾಂಡ್ ಆಫ್ ಗಾಡ್. ಸರಿ, ಈ ರೀತಿಯಾಗಿ ಕೆಲವು ಮಾತುಗಳನ್ನು ಹೇಳಿಬಿಟ್ಟು ದೇವರು ಏನು ಹೇಳ್ತಾನೆ, ದಾಸದಾಸಿಯರನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕೆಂಬುದಾಗಿ ಹೇಳ್ತಾನೆ. ಒಂದು ಕಾಲದಲ್ಲಿ ನೀವು ದಾಸದಾಸಿಯರಾಗಿದ್ರಲ್ಲ ಐಗುಪ್ತ ದೇಶದಲ್ಲಿ. ಇನ್ನು ದಾಸನಿಗೆ ಕೂಲಿ ಎಷ್ಟು ಕೊಡಬೇಕೆಂಬುದಾಗಿ ಕೂಡ ದೇವರು ಹೇಳ್ತಾನೆ. ಅದೇನಂತ ಹೇಳಿದರೆ 6 ವರ್ಷಗಳ ತನಕ ಆ ಕಾಲದಲ್ಲಿ ಗುಲಾಮರು, ದಾಸರು ಇರ್ತಿದ್ರು. 7ನೇ ವರ್ಷ ಅವರಿಗೆ ಬಿಡುಗಡೆ ಮಾಡಬೇಕು. ನಿಮ್ಮ ದಾಸನಾಗಿದ್ದು ಕೂಲಿ ಆಳಿಗಿಂತ 2ರಷ್ಟು ಪ್ರಯೋಜನವನ್ನು ಉಂಟು ಮಾಡಿದನಲ್ಲ, ಆದ ಕಾರಣ ನೀವೇನು ಮಾಡಬೇಕು, ಅವನನ್ನು ಕೂಡ ಕರುಣಿಸಬೇಕು, ಕಟಾಕ್ಷಿಸಬೇಕು. ಆ ರೀತಿಯಾಗಿ ಮಾಡಿದರೆ ಏನಾಗ್ತದೆ, ನೀವು ಹೀಗೆ ನಡ್ಕೊಂಡ್ರೆ, ಮತ್ತೆ ಅದು ರಿಪೀಟ್ ಮಾಡ್ತಾರೆ ದೇವರು, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಸಫಲಗೊಳಿಸುವ. ದೇವರ ವಾಕ್ಯ ಧ್ಯಾನ ಮಾಡಿದರೆ ಸಫಲತೆ, ಬಡವರಿಗೆ ಉದಾರವಾಗಿ ಕೊಟ್ಟರೆ ಸಫಲತೆ. ಸರಿ, 16ನೇ ಅಧ್ಯಾಯದಲ್ಲಿ ಬಡವರನ್ನು ನೆನಪು ಮಾಡಿಕೊಂಡ್ರೆ ದಾಸದಾಸಿಯರನ್ನು ಕೆಲಸ ಮಾಡೋರು. ಒಂದು ವೇಳೆ ದಾಸದಾಸಿಯರು ನಮ್ಮ ಕಾಲದಲ್ಲಿ ನಮ್ಮಲ್ಲಿ ನಾವು ಕೆಲಸ ಮಾಡೋ ಸ್ಥಳದಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಇಲ್ಲದೇ ಇರ್ಬೋದಾದರೆ ಕೆಲಸ ಮಾಡೋರು ಇರ್ತಾರಲ್ವ, ಅಂಥವರನ್ನು ಕೂಡ ಕರುಣಿಸಿ, ಕಟಾಕ್ಷಿಸಿ, ಒರಟಾಗಿ ಯಾವುದು ಕೆಲಸ ತಗೋಬೇಕು, ಆದರೂ ಕೂಡ ನಾವು ಅವರಿಗೆ ದಯೆಯುಳ್ಳವರಾಗಿ ಇರಬೇಕಂತ ದೇವರು ಅಪೇಕ್ಷೆ ಪಡ್ತಾನೆ. 16ನೇ ಅಧ್ಯಾಯ 1ನೇ ವಚನದಿಂದ ನೋಡುವಾಗ ಪ್ರತಿ ವರ್ಷದಲ್ಲಿ ನಡೆಸಬೇಕಾದ 3 ಜಾತ್ರೆಗಳ ಬಗ್ಗೆ ಈ 16ನೇ ಅಧ್ಯಾಯದ 3 ಫೆಸ್ಟಿವಲ್ಸ್. ಪಸ್ಕ ಹಬ್ಬವನ್ನು ಆಚರಿಸುವಾಗ ಯಾವ ರೀತಿಯಾಗಿ ಆಚರಿಸಬೇಕೆಂಬುದಾಗಿ ಅದನ್ನು ಈಗಾಗಲೇ ವಿಮೋಚನ ಕಾಂಡ 12ನೇ ಅಧ್ಯಾಯದಲ್ಲಿ ದೇವರು ಮೋಶೆ ಮುಖಾಂತರ ತಿಳಿಸಿದನು. ಆದರೆ ಇಲ್ಲಿ ಮೋಶೆ ಇನ್ನೇನು ಕಾನಾನ್ ದೇಶ ಹತ್ತಿರವಾಗ್ತಾ ಇರುವಾಗ ಇನ್ನೇನು ಕೆಲವು ತಾಸುಗಳಲ್ಲಿ ಬಹುಶಃ ಮೋಶೆ ಅವರಿಂದ ಅಗಲಿಸಬೇಕು, ಒಂದು ದೇಶದಿಂದ ಅಗಲಿಸಬೇಕು, ಲಕ್ಷಾಂತರ ಜನರಿಂದ ಅಗಲಿಸಬೇಕು. ಕೆಲವು ಸಾರಿ ಒಬ್ಬರನ್ನ ಅಗಲಿಸಿದರೆ, ಒಂದು ಕುಟುಂಬ ಅಗಲಿಸಿದರೆ, ಒಂದು ಊರು ಬಿಟ್ಟು ಹೋದರೆ, ಒಂದು ನೆರೆಯವರನ್ನು ಬಿಟ್ಟು ಹೋದರೆ ನಮಗೆ ದುಃಖ ಅನ್ನಿಸ್ತದೆ. ಈಗ ಒಂದು ದೇಶನೇ ಮೋಶೆಯನ್ನು ಬಿಟ್ಟು ಹೋಗ್ತದೆ. ಒಬ್ಬಂಟಿಗನಾಗಿ ಉಳಿತಾನೆ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸತ್ತೋಗ್ತಾನೆ. ಹಾಗಿರುವಾಗ
ಮೋಶೆ ಏನಂತಾನೆ, ವಿಮೋಚನ ಕಾಂಡ 12ನೇ ಅಧ್ಯಾಯದಲ್ಲಿ ಆ ಪಸ್ಕ ಹಬ್ಬ ಆಚರಿಸಿದ್ದನ್ನು ಮತ್ತೆ ನೆನಪಿಸ್ತಾ ಇದ್ದಾನೆ, ರೀಕ್ಯಾಪ್ ಮಾಡ್ತಾ ಇದ್ದಾನೆ. ಅದನ್ನು ರಾತ್ರಿಯಲ್ಲಿನೇ ಮಾಡಬೇಕು ನೀವು ಎಂಬುದಾಗಿ. ಮತ್ತು 16ನೇ ಅಧ್ಯಾಯದ 2ನೇ ವಚನದಲ್ಲಿ ಒಂದು ಪದ ಮತ್ತೆ 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 ಧರ್ಮೋಪದೇಶ ಕಾಂಡದಲ್ಲಿ ರಿಪೀಟಾಗಿ ಬಂದಿದೆ. ಅದೇನೆಂದರೆ, ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳದಲ್ಲೇ ಎಂಬಂಥ ಪದ. ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳ. ಎಷ್ಟು ಸಾರಿ ಈ ಪದ ಬರ್ತದೆ, ಎಷ್ಟು ಸಾರಿ ಈ ಫ್ರೇಸ್ ಬರ್ತದೆ, ಪದಸರಣಿ ಬರ್ತದೆ, ಆ ಪದ ಶೈಲಿ ಎಷ್ಟು ಸಾರಿ ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಂಡ ಸ್ಥಳ, ಆದುಕೊಳ್ಳುವ ಸ್ಥಳ ಅಂತ ಎಷ್ಟು ಸಾರಿ ಬರ್ತದೆ ಎಂಬುದನ್ನು ಪ್ರಿಯ ವೀಕ್ಷಕರು ಒಂದು ಹೋಮ್ವರ್ಕ್ ಆಗಿ ತಕ್ಕೊಂಡು ಬಹುಶಃ ನೀವು ನೋಡ್ಬೋದು. ಸರಿ, ಮತ್ತು ಇನ್ನೊಂದು ಪದ ಜೀವಮಾನದಲ್ಲೆಲ್ಲ ಎಂಬಂಥ ಪದ. ಈಗಾಗಲೇ ನಾವು ನೋಡಿದ್ವಿ 16:3 ಜೀವಮಾನದಲ್ಲೆಲ್ಲ ನೆನಪಿನಲ್ಲಿರುವಂತೆ. ಕೆಲವು ವಿಷಯಗಳು ಜೀವಮಾನವೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕಂತ ದೇವರು ಇಷ್ಟಪಡ್ತಾನೆ. ಜೀವಮಾನವೆಲ್ಲ ಧರ್ಮೋಪದೇಶ ಕಾಂಡದಲ್ಲಿ ಅಟ್ಲೀಸ್ಟ್ 3 ಸಾರಿ ಆದರೆ ಈ ಪದ ಬರ್ತದೆ. ಜೀವಮಾನವೆಲ್ಲ ಇದನ್ನು ಮಾಡಬೇಕು, ಜೀವಮಾನವೆಲ್ಲ ನೀವು ಅನುಸರಿಸಬೇಕು. ಇಲ್ಲಿ ಕೂಡ ಜೀವಮಾನವೆಲ್ಲ ನೆನಪಿನಲ್ಲಿರುವಂತೆ ನೀವು ಕಷ್ಟವನ್ನು ಸೂಚಿಸುವ ಹುಳಿಯಿಲ್ಲದ ರೊಟ್ಟಿಗಳನ್ನು ನೀವು 7 ದಿವಸಗಳವರೆಗೆ ತಿನ್ನಬೇಕು. ಅಂದರೆ ಒಂದು ಹೋಮ್ವರ್ಕ್ ಥರ ದೇವರು ಅವರಿಗೆ ಕೊಡ್ತಾನೆ. ಮತ್ತು 6ನೇ ವಚನದಲ್ಲಿ ಅದೇ ಪದ ಬಂದಿದ್ದನ್ನು ದಯವಿಟ್ಟು ಗಮನಿಸ್ಬೋದು. ಅದೇನಂತ ಹೇಳಿದ್ರೆ, ಆತನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳದಲ್ಲೇ. ತನ್ನ ಹೆಸರನ್ನು ಸ್ಥಾಪಿಸಿಕೊಳ್ಳುವ ಸ್ಥಳ. ಆದ ಕಾರಣ ದೇವರು ತನ್ನ ಹೆಸರಿಗೆ ಎಷ್ಟು ಮಹತ್ವವನ್ನು ಕೊಟ್ಟನೋ, ದೇವರು ತನ್ನ ಸ್ಥಳಕ್ಕೆ ಅಥವಾ ಸಭೆಗೆ, ದೇವಜನರು ಕೂಡುವಂಥ ಸ್ಥಳಕ್ಕೆ ಎಷ್ಟು ಮಹತ್ವವನ್ನು ಕೊಟ್ಟನು. ಇವತ್ತಿನ ದಿವಸ ನಾವು ಅದನ್ನು ಈ ರೀತಿಯಾಗಿ ತಗೋಬೋದು. ನಮಗೆ ಗೊತ್ತಿರುವಂಥ ಒಂದು ವಾಕ್ಯ, ಮತ್ತಾಯನ ಬರೆದ ಸುವಾರ್ತೆ, ಅದು ನನಗೆ ನೆನಪಿಗೆ ಬರ್ತಿದೆ. ಸರಿ, ನೋಡೋಣ ಆ ವಾಕ್ಯವನ್ನು. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಸಾಮಾನ್ಯವಾಗಿ ಪ್ರಾರ್ಥನೆ ಮಾಡುವಾಗ ಜನರು ಉಪಯೋಗಿಸುವಂಥ ಈ ಪದ ಗಮನಿಸ್ತಕ್ಕದ್ದು. ಅದೇನಂತ ಹೇಳಿದರೆ, ಎಲ್ಲಿ ನಿಮ್ಮಲ್ಲಿ, ಯಾಕೆಂದರೆ 2-3 ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ, ಮತ್ತಾಯ 18:20, ಅಲ್ಲಿ ಅವರ ನಡುವೆ ನಾನಿದ್ದೇನೆ. ಆದ ಕಾರಣ ಈ ದಿವಸಗಳಲ್ಲಿ ಎಲ್ಲಾದರೂ ನಾವು ಸೇರ್ಬೋದು, ಬರ್ಬೋದು. ದೇವರು ತನ್ನ ಸನ್ನಿಧಾನವನ್ನು ವಾಗ್ದಾನ ಮಾಡಿದ್ದಾರೆ. ಆದರೆ ಆ ದಿವಸಗಳಲ್ಲಿ ದೇವರು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳದಲ್ಲೇ ನೀವು ಇದನ್ನು ಮಾಡಬೇಕು, ಅಲ್ಲೇ ನೀವು ಸೇರಿ ಬರಬೇಕು, ಅಲ್ಲೇ ಕಾಣಿಕೆ ತಂದು ಒಪ್ಪಿಸಬೇಕು ಎಂಬುದಾಗಿ ದೇವರು ಹೇಳಿದನು. ಅದನ್ನು ಇಸ್ರಾಯೇಲರು ಮಾಡಿದರು. ಮತ್ತು ದೇವರಾದ ಯೆಹೋವನ ಘನಕ್ಕಾಗಿ ಸಭೆ ಕೂಡಬೇಕು. ಯಾಕೆ ಕೂಡಬೇಕು? ದೇವರ ಮಹಿಮೆಗಾಗಿ ಸಭೆ ಕೂಡಬೇಕು. 8ನೇ ವಚನ 2ನೇ ಭಾಗ ಕೊನೆ ಭಾಗದಲ್ಲಿದೆ. ಆ ದಿನದಲ್ಲಿ, ಸಭೆ ಕೂಡುವ ದಿನದಲ್ಲಿ, ದೇವರ ಹೆಸರನ್ನು ಸ್ಥಾಪಿಸುವುದಕ್ಕೆ ಸೇರಿ ಬರುವಂಥ ಸ್ಥಳದಲ್ಲಿ ಆ ದಿನದಲ್ಲಿ ಯಾವ ಉದ್ಯೋಗವನ್ನು ನಡೆಸಕೂಡದು ಎಂಬುದಾಗಿ. ಆನಂತರ ಪಂಚಶತಮದ ಜಾತ್ರೆಯನ್ನು ಕೂಡ ಮಾಡಬೇಕು ಎಂಬುದಾಗಿ 10ನೇ ವಚನದಲ್ಲಿ ದೇವರು ಹೇಳ್ತಾನೆ. ಹೀಗೆ ದೇವರು ತನ್ನ ಜನರು ಹಬ್ಬಗಳನ್ನು ತಾನು ಹೇಳಿದ ಸ್ಥಳದಲ್ಲಿ ಬಂದು ಮಾಡಬೇಕಂತ ಇಷ್ಟಪಡ್ತಾನೆ. 3 ಹಬ್ಬಗಳು ವರ್ಷಕ್ಕೆ. ಒಂದು ಪಸ್ಕ ಹಬ್ಬ, 16ನೇ ಅಧ್ಯಾಯ 1ನೇ ವಚನ. 2ನೇದಾಗಿ ಇನ್ನೊಂದು ಹಬ್ಬ, 16ನೇ ಅಧ್ಯಾಯ 10ನೇ ವಚನದಲ್ಲಿ ಪಂಚಾಶತಮ ಹಬ್ಬ, 50ನೇ ದಿನದಂದು ಮಾಡುವಂಥ ಹಬ್ಬ. 3ನೇದಾಗಿ 13ನೇ ವಚನದಲ್ಲಿ ಪರ್ಣಶಾಲೆಗಳ ಹಬ್ಬ. ಈ 3 ಹಬ್ಬ ವರ್ಷಕ್ಕೆ 3 ಆವರ್ತಿ ಮಾಡಬೇಕು
ಅಂತ 16ನೇ ವಚನದಲ್ಲಿ 16 ನೆನಪಿಟ್ಕೊಳ್ಳಿಕ್ಕೆ ಈಸಿ. ಆದರೆ ಈ 3 ಹಬ್ಬಗಳನ್ನು ಹೇಗೆ ಮಾಡಬೇಕೆಂಬುದಾಗಿ 3 ಸಾರಿ ಒಂದು ಮಾತನ್ನು ಹೇಳ್ತಾನೆ. ಹೇಗೆ ಅದನ್ನು ಮಾಡಬೇಕು ಅಂತ ನೋಡುವಾಗ 12ನೇ ವಚನದಲ್ಲಿ ಅಥವಾ 11ನೇ ವಚನದಲ್ಲಿ ಸಂಭ್ರಮದಿಂದ ಇದನ್ನು ಮಾಡಬೇಕು, ಮತ್ತು ಅದೇ ರೀತಿಯಾಗಿ 14ನೇ ವಚನದಲ್ಲಿ ಸಂಭ್ರಮದಿಂದ ಇದನ್ನು ಮಾಡಬೇಕು, ಮತ್ತು 15ನೇ ವಚನದಲ್ಲಿ ನೀವು ಇದನ್ನು ಬಹಳ ಆನಂದದಿಂದ ಇರಬೇಕು. ಹಬ್ಬ ಮಾಡೋದು ಸಂತೋಷ, ದೇವರ ಸಂತೋಷಕ್ಕಾಗಿ ಹೌದು, ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಸಂತೋಷಕ್ಕೆ ಅಥವಾ ಅದರಷ್ಟೇ ನಮ್ಮ ಸಂತೋಷಕ್ಕಾಗಿ. ಹೌದು, ದೇವರು ನ್ಯಾಯಾಧಿಪತಿಗಳನ್ನು ಅಧಿಕಾರಿಗಳನ್ನು ಕೂಡ ನೇಮಿಸಿದನು, ಮತ್ತು ದೇವಜನರಲ್ಲಿ ಒಂದು ಶಿಸ್ತು, ಹಬ್ಬದ ವಾತಾವರಣ, ಕೊಡುಗೆ, ಸಂತೋಷ, ಬಡವರಿಗೆ ಸಹಾಯ, ಈ ರೀತಿಯಾಗಿ ದೇವಜನರು ಭೂಲೋಕದ ಯಾತ್ರೆಯನ್ನು ಮಾಡಬೇಕಂತ ಇಷ್ಟಪಟ್ಟನು. ಇದನ್ನು ಮೋಶೆ ನೆನಪಿಸ್ತಾನೆ. ಯಾವಾಗ ನೆನಪಿಸ್ತಾನೆ? ಇನ್ನೇನು ಹತ್ತಿರವಾಯಿತು, ಯಹಲೋಕದ ಯಾತ್ರೆ ಅವನು ಮುಗಿಸ್ಬೇಕು. ಆದರೆ ಯಹಲೋಕದ ಯಾತ್ರೆ ಅವರು ಮುಂದುವರಿತಾರೆ ಕಾನಾನ್ ದೇಶಕ್ಕೆ. ಈತನು ಕಾನಾನ್ ದೇಶಕ್ಕೆ ಹೋಗೋ ಮುಂಚೆನೇ ಮುಗಿಸ್ಬೇಕು. ಆದ ಕಾರಣ ಆತನು ಈ ಧರ್ಮೋಪದೇಶಗಳನ್ನು ಇಸ್ರಾಯೇಲರಿಗೆ ಮೋಶೆ ಬೋಧಿಸ್ತಾನೆ. 16ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 16. Observe the month of Abib, and keep the Passover unto the Lord thy God. For in the month of Abib the Lord thy God brought thee forth out of Egypt by night. Thou shalt therefore sacrifice the Passover unto the Lord thy God of the flock and the herd in the place which the Lord shall choose to place his name there. Thou shalt eat no leavened bread with it. 7 days shalt thou eat unleavened bread therewith, even the bread of affliction. For thou camest forth out of the land of Egypt in haste, that thou mayest remember the day when thou camest forth out of the land of Egypt all the days of thy life. And there shall be no leavened bread seen with thee in all thy coast 7 days, neither shall there anything of the flesh, which thou sacrificest the first day at even, remain all night until the morning. Thou mayest not sacrifice the Passover within any of thy gates, which the Lord thy God giveth thee. But at the place which the Lord thy God shall choose to place his name in, there thou shalt sacrifice the Passover at even, at the going down of the sun, at the season that thou camest forth out of Egypt. And thou shalt roast and eat it in the place which the Lord thy God shall choose. And thou shalt turn in the morning, and go unto thy tents. 6 days thou shalt eat unleavened bread, and on the 7th day shall be a solemn assembly to the Lord thy God. Thou shalt do no work therein. 7 weeks shalt thou number unto thee. Begin to number the 7 weeks from such time as thou beginnest to put the sickle to the corn. And thou shalt keep the feast of weeks unto the Lord thy God with a tribute of a freewill offering of thine hand, which thou shalt give unto the Lord thy God, according as the Lord thy God hath blessed thee. And thou shalt rejoice before the Lord thy God, thou and thy son and thy daughter, and thy manservant and thy maidservant, and the Levite that is within thy gates, and the stranger, and the fatherless, and the widow that are among you, in the place which the Lord thy God hath chosen to place his name there. And thou shalt remember that thou wast a bondman in Egypt, and thou shalt observe and do these statutes. Thou shalt observe the Feast of Tabernacles 7 days after thou hast gathered in thy corn and thy wine. And thou shalt rejoice in thy feast, thou and thy son and thy daughter, and thy manservant and thy maidservant, and the Levite, the stranger, and the fatherless, and the widow that are within thy gates. 7 days shalt thou keep a solemn feast unto the Lord thy God in the place which the Lord shall choose.
because the Lord thy God shall bless thee in all thine increase, and in all the works of thy hands. Therefore thou shalt surely rejoice. 3 times in a year shall all thy males appear before the Lord thy God in the place which he shall choose, in the feast of unleavened bread, and in the feast of weeks, and in the feast of tabernacles, and they shall not appear before the Lord empty. Every man shall give as he is able, according to the blessing of the Lord thy God which he hath given thee. Judges and officers shalt thou make thee in all thy gates, which the Lord thy God giveth thee throughout thy tribes, and they shall judge the people with just judgment. Thou shalt not wrest judgment, thou shalt not respect persons, neither take a gift, for a gift doth blind the eyes of the wise, and pervert the words of the righteous. That which is altogether just shalt thou follow, that thou mayest live, and inherit the land which the Lord thy God giveth thee. Thou shalt not plant thee a grove of any trees near unto the altar of the Lord thy God, which thou shalt make thee, neither shalt thou set thee up any image which the Lord thy God hateth.